ಕಿತ್ತಂಡೂರು ವೆಂಕಟರಾಮ್ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಇನ್ನು ಈ ಮಯೂರ ಬೇಕರಿ ಮತ್ತು ಸ್ವೀಟ್ಸ್ ಅಮೋಘ ಪ್ರಾರಂಭೋತ್ಸವ ಸಂದರ್ಭಕ್ಕೆ ಉದ್ಘಾಟನಾ ಕೊಡುಗೆ ಆಕರ್ಷಕ ಬಹುಮಾನಗಳನ್ನು ಏರ್ಪಡಿಸಲಾಗಿದೆ. ಮೊದಲನೇ ಬಹುಮಾನವಾಗಿ ಹೋಂಡಾ ಆಕ್ಟಿವ್, ಎರಡನೇ ಬಹುಮಾನ 32 ಇಂಚ್ LED ಟಿವಿ, ಮೂರನೇ ಬಹುಮಾನ ಅನಾರಾಯ್ಡ್ ಮೊಬೈಲ್, ನಾಲ್ಕನೇ ಬಹುಮಾನ ಗ್ರೈಂಡರ್, ಐದನೇ ಬಹುಮಾನ ಮಿಕ್ಸಿ ಗ್ರೈಂಡರ್, ಆರನೇ ಬಹುಮಾನ ಐರನ್ ಬಾಕ್ಸ್ಗಳನ್ನು ಇಡಲಾಗಿದೆ. 300 ರೂಪಾಯಿಗಳ ಬೇಕರಿ ಐಟಮ್ಸನ್ನು ಕೊಂಡ ಗ್ರಾಹಕರಿಗೆ ಒಂದು ಟಿಕೆಟ್ನಂತೆ ಲಾಟರಿ ಟಿಕೆಟನ್ನು ನೀಡಲಾಗುವುದು. ಇನ್ನು 1.5 ತಿಂಗಳ ಕಾಲ ನಡೆಯುವ ಈ ಒಂದು ಲಾಟರಿ ಟಿಕೆಟಿನ ಅವಧಿಗೆ ಗ್ರಾಹಕರು ತಮ್ಮ ಬೇಕರಿ ಐಟಮ್ಗಳನ್ನು 300 ರೂಪಾಯಿಗಳಿಗೆ ಕೊಂಡು ವಿಶೇಷ ಲಾಟರಿಯನ್ನು ಸಹ ಗೆಲ್ಲುವ ಅವಕಾಶ ಇರುತ್ತದೆ. ಕಿತ್ತಂಡೂರು ವೆಂಕಟರಾಮ್, ಪಂಚ್ ಟಿವಿ ನ್ಯೂಸ್, ಕೋಲಾರ. ಫೋರ್ ಸೆವೆನ್ ತ್ರೀ. ಹೆಸರು ಪುನೀತಾ. ಅಲ್ಲೇ ಸರಿ. ಹಾಯ್, ನನ್ನ ಹೆಸರು ರಾಜೇಶ್ ಅಂತ. ಸೊ ನಾನು ಬಂದ್ಬಿಟ್ಟು ಚೆನ್ನಪಲ್ಲಿ ಇರೋದು. ನಮ್ಮೂರಲ್ಲಿ ಬೇಕರಿನೇ ಇದ್ದಿಲ್ಲ. ಸೊ ನಮ್ಗೆ ಇವಾಗ ಮಯೂರ ಬೇಕರಿ ಓಪನ್ ಆಗಿದೆ. ಸೊ ನಂಗೆ ತುಂಬ ಖುಷಿ ಆಗ್ತಾ ಇದೆ. ನಾವು ನೋಡಿ ಎಲ್ಲ ಶಾಪಿಂಗ್ ಮಾಡ್ತಾ ಇದ್ದೀವಿ. ಸೊ ನಾವು 200 ರೂಪಾಯಿ ಶಾಪಿಂಗ್ ಮಾಡಿದ್ವಿ. ಸೊ ಸಮಥಿಂಗ್ ಗಿಫ್ಟ್ ವೋಚರ್ಸ್ ಹೋಗ್ತಾ ಇದೆ. ಸೊ ನೋಡಿ, ಫಸ್ಟ್ ಪ್ರೈಸ್ ಗಾಡಿ, ಸೆಕೆಂಡ್ ಪ್ರೈಸ್ ಟಿವಿ, ಥರ್ಡ್ ಪ್ರೈಸ್ ಆಂಡ್ರಾಯ್ಡ್ ಟಿವಿ, ಥರ್ಡ್ ಪ್ರೈಸ್ ಫೋನ್ ಇದೆ, ಫೋರ್ತ್ ಗ್ರೈಂಡರ್ ಇದೆ, ಫಿಫ್ತ್ ಮಿಕ್ಸರ್ ಇದೆ, ಫಿಫ್ತ್ ಐರನ್ ಬಾಕ್ಸ್ ಇದೆ. ಟೋಟಲಿ ನಿಮಗೆ ವೋಚರ್ಸ್ ನಡೀತಾ ಇದೆ. ಸೊ ಇದು ಡ್ರಾವಿಂಗ್ ಯಾರಾದರೂ 300 ರೂಪಾಯಿ ಶಾಪಿಂಗ್ ಮಾಡಿದ್ರೆ ನಿಮಗೆ ಒಂಥರ ಲಕ್ಕಿ ಡ್ರಾ ಬರುತ್ತೆ. ಸೊ ಯಾರಾದರೂ ಎಲ್ಲರೂ ಬಂದು ವಿಸಿಟ್ ಮಾಡಿ. ನಾನು ಹೇಳ್ತಾ ಇರೋದು ಎಲ್ಲರಿಗೂ ಏನಂದರೆ ಒಂದ್ಸರಿ ಮಯೂರ ವಿಸಿಟ್ ಮಾಡಿ.
ನಾನು ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಆ್ಯಕ್ಚುಲಿ. ಸೊ ಅವ್ರು ಇಷ್ಟೊಂದು ಕ್ರೆಡೆನ್ಷಿಯಲ್ ನಮ್ಗೆ ಕೊಟ್ಟಿದ್ದಾರೆ ಅಂದರೆ ಅದು ನಮ್ಗೆ ತುಂಬ ಅನುಕೂಲ ಆಗುತ್ತೆ. ಸೊ ಎಲ್ಲರೂ ಬಂದು ವಿಸಿಟ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಸರ್ ನಮಸ್ತೆ. ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಮಾಜಿ ಜಿಲ್ಲಾಧ್ಯಕ್ಷ ಕೋದಂಡರಾಮಯ್ಯ. ನಾನು ಬೇತ್ಮಂಗಲದಲ್ಲೇ ವಾಸವಾಗ್ತಾ ಇದ್ದೀನಿ. ಆದರೆ ಕೂಡ ಇವತ್ತು ನಮ್ಮ ಕಮಸಂದ್ರ ಒಳ್ಳೆ ಸ್ಥಾನಕ್ಕೆ ಇಡೀ ಭಾರತ ದೇಶದಲ್ಲೇ ನಂಬರ್ 1 ಸ್ಥಾನಕ್ಕೆ ಬಂದಿದೆ ಕಮಸಂದ್ರ. ಇವತ್ತು ಕೋಲಾರ ಕೂಡ ಆ ಸ್ಥಾನದಲ್ಲಿ ಬಂದಿಲ್ಲ. ಆದರೆ ಕಮಸಂದ್ರ ಸ್ವಾಮೀಜಿಯವರು ಇವತ್ತು ಅವರು ಭೂಲೋಕದಲ್ಲಿ ಸೇರ್ಕೊಂಡಿದ್ದಾರೆ. ಆದರೆ ಕೂಡ ಇವತ್ತು ಕಮಸಂದ್ರ ಸ್ವಾಮೀಜಿಯವರು ಪ್ರತಿಯೊಬ್ಬರು ಮನೆ ಕೂಡ ಕೇಳಿಸ್ಕೋಬೇಕು. ಎರಡನೇದು, ಈ ಚಿಕ್ಕ ಹಳ್ಳಿಗೆ ಇವತ್ತು ಒಳ್ಳೆ ಸ್ಥಾನವನ್ನು ಬಂದಿದೆ. ಒಂದು ಬಾಡಿಗೆ ಮನೆ ಇದ್ದರೂ ಕೂಡ ಬಾಡಿಗೆ ಮನೆಗೆ ವ್ಯಾಲ್ಯೂ ಬಂದಿದೆ. ಒಂದು ಮನೆ ಕಟ್ಟಿದರೆ ಬಾಡಿಗೆ ಕಟ್ತಾರಲ್ಲ ಅಂತ ಅದು ಒಂದು ಸಿಟಿ ಟೈಪು ಇವತ್ತು ಈ ಬಾಡಿಗೆಗೆ ಬಂದಿದೆ. ಇಲ್ಲಿ ಜಾಗ ಇವತ್ತು 2,000 ರೂಪಾಯಿ ಸ್ಕ್ವೇರ್ ಫೀಟು ಆ ಲೆವೆಲ್ ಬಂದಿದೆ. ಆದರೆ ಸ್ವಾಮೀಜಿಯವರು ಇವತ್ತು ಒಳ್ಳೆ ಸ್ಥಾನಕ್ಕೆ ಬಂದಿದ್ದಾರೆ. ಆ ಸ್ವಾಮೀಜಿಯವರು ಒಳ್ಳೆ ಕೆಲಸವನ್ನು ಮಾಡಿಬಿಟ್ಟು ಹೋಗಿದ್ದಾರೆ. ನಮ್ಮ ರಾಜಕೀಯ ನಾಯಕರು ನಮ್ಮ ಕರ್ನಾಟಕದಲ್ಲಿರೋರು ಇಂಥರ ಪ್ರವಾಸಿ ಸ್ಥಾನವನ್ನು ಯಾರೂ ಮಾಡಿಲ್ಲ. ಇಲ್ಲಿನ ಸ್ಥಾನವನ್ನು ಒಳ್ಳೆ ಬೇಕರಿ ಆಗಿದೆ. ಪ್ರವಾಸಿ ಮಂದಿರಕ್ಕೆ ಒಳ್ಳೆ ಎಲ್ಲ ವಸ್ತುಗಳೂ ಸಿಗುತ್ತೆ. ಮಯೂರ ಬೇಕರಿ ಎಲ್ಲ ವಸ್ತುಗಳೂ ಮಡಗಿದ್ದಾರೆ. ಎಲ್ಲ ವಸ್ತುಗಳನ್ನು ಕೂಡ ಪ್ರವಾಸಿ ಮಂದಿರವರು ಆರಾಮಾಗಿ ಇಲ್ಲಿ ತಗೋಬೋದು. ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಎಷ್ಟು ಬೇಕರಿ ಆಗ್ಬೋದು. ಇನ್ನೂ ಒಳ್ಳೆ ಅಂಗಡಿ ಮುಗ್ಗಟ್ಟುಗಳು ಬರ್ಬೋದು. ಎರಡನೇದು, ಈ ಹಳ್ಳಿ ಕಮಸಂದ್ರ ಹಳ್ಳಿ ಜನಗಳು ಮನೆ ಕೂಡ ಸ್ವಾಮೀಜಿನ ತಿಳ್ಕೋಬೇಕು. ಇವತ್ತು ನಿಮ್ಮ ಜಮೀನಿಗೆ, ನಿಮ್ಮ ಮನೆಗೆ, ಇಲ್ಲಿನ ಜನಗಳಿಗೆ ಒಂದು ಹೆಣ್ಣು ಕೊಡಬೇಕಾದ್ರೆ ಕೂಡ ಕಮಸಂದ್ರ ದಯ್ಯು ಕೊಡಬೇಕಪ್ಪ ಅನ್ನೋ ಮಟ್ಟದಲ್ಲಿ ಬಂದಿದ್ದಾರೆ. ಇವತ್ತು ಇಲ್ಲಿಂದ ಹೆಣ್ಣು ತಗೋಬೇಕಾದ್ರೆ ಕೂಡ ಕಮಸಂದ್ರದಲ್ಲಿ ಬರೀ ಒಂದು ಒಳ್ಳೆ ಹೆಣ್ಣು ತಗೋಬೇಕು. ಒಳ್ಳೆ ಜಾಗ, ಅದು ಒಳ್ಳೆ ವಾತಾವರಣ. ಇಂಥ ಸಿಟಿ ಸಿಗಲ್ಲ ನಮಗೆ. ಸಿಟಿಗಿಂತನೂ ಕೋಲಾರಕ್ಕಿಂತ ಇದೇ ಸಿಟಿ ಆಗಿದೆ. ಇಂಥ ಜಾಗವನ್ನು ಪಡಿಬೇಕು ಅಂತೇಳಿ ಖಂಡಿತವಾಗಿ ಎಲ್ಲರೂ ಕೂಡ ಆಸೆ ಬಿಡ್ತಾರೆ. ಹೊರ ರಾಜ್ಯದಿಂದ ಬಂದು ಇವತ್ತು ಅಲ್ಲಿಂದ ನಮ್ಮ ಕರ್ನಾಟಕದವ್ರು ಹೋಗಿ ಹೊರ ರಾಜ್ಯದಲ್ಲಿ ಸುರಿತಾ ಇದ್ರು. ಇವತ್ತು ಅಲ್ಲಿಂದ ಬಂದು ನಮ್ಮ ಕಮಸಂದ್ರದಲ್ಲಿ ಸುಮಾರು ಜನಕ್ಕೆ ಮಾದರಿ ಆಗಿದ್ದಾರೆ. ಇವತ್ತು ಸುಮಾರು 1000 ಜನ ಕೆಲಸ ಮಾಡ್ತಾ ಇದ್ದಾರೆ ಕಮಸಂದ್ರದಲ್ಲಿ. ಶ್ರೀ ಶ್ಯಾಮಶಿವ ಸ್ವಾಮೀಜಿ ಖಂಡಿತವಾಗ ಸ್ವಾಮೀಜಿ ಸ್ವರ್ಗಲೋಕದಲ್ಲಿ ಒಳ್ಳೆಯ ಸ್ನಾನವನ್ನು ಭಗವಂತ ಕೊಡಬೇಕು. ಆತ್ಮಕ್ಕೆ ಶಾಂತಿ ಕೊಡಬೇಕು. ಈ ಊರಿನ ಜನ ಖಂಡಿತವಾಗಿ ಅದನ್ನು ತಿಳ್ಕೊಂಡ್ರೆ ಅವ್ರಿಗೆ ಬರುವಂಥ ಕಾಯಿಲೆ ಕೂಡ ಹಿಂದೆ ಹೋಗುತ್ತೆ ಅಂತ ಸ್ವಾಮೀಜಿ ಇವತ್ತು ಒಳ್ಳೆಯ ಸ್ಥಾನ ತಂದಿದ್ದಾನೆ ಅಂತೇಳಿ 2 ಮಾತು.